ಹೀಗೆ ಇಳಿತಾ ಇದ್ದೀರಿ. ಅಂದ್ರೆ ತುಳುನಲ್ಲಿ ಗಾದೆ ಅಂತಲ್ಲ, ಬೇಲೆ ಇಜ್ಜೆಂದಿನ ಆಚಾರಿ ಪಿಂಕ್ ಕಾಣಿಕತ್ತೀಯ. ಅದೇ. ಸೊ ಬೇರೆ ಕೋವಿಡ್ ನಲ್ಲಿ ಬೇರೆ ಕೆಲಸ ಇರ್ಲಿಲ್ಲ, ಸೊ ಮಾಡರ್ನ್ ಆರ್ಟ್ ಶುರು ಮಾಡಿದೆ. ಸಾಕಷ್ಟು ಚಿತ್ರ ಎಲ್ಲ ಮಾಡಿದೆ. ಮಾಡಿ ಅಮೆರಿಕಾಗೆ ಕಳಿಸಿದೆ. ಅದ್ರದ್ದು ಇದು ಅಮೆರಿಕದಲ್ಲಿ ಒಬ್ಬ ಹೇಳಿದ, ಅಂದ್ರೆ ಅವನೊಂದು ಇದುಂಟು, ಸ್ಟುಡಿಯೋ ಉಂಟು, ಮತ್ತೆ ಒಂದು ಗ್ಯಾಲರಿ ಉಂಟು. ಅವ ನಿಂತ ಒಂದು ಇದು ಮಾಡುತ್ತೇವೆ ಒಂದು ಅದರದ್ದು ಅದೆಲ್ಲ ಸೇರಿಸಿ ಅದ್ರ ಬಗ್ಗೆ ಎಲ್ಲ ರೈಟ್ ಅಪ್ ಎಲ್ಲ ಕೊಟ್ಟು ಒಂದು ಸಮಗ್ರ ಒಂದು ಇದು ಮಾಡಿಕೊಡು ಅಂತ ಕೊಟ್ಟೆ. ಹೇಳ್ತಾ ತುಂಬಾ ಇದುಂಟು, ನೀನ್ ಯಾವ್ದಾದ್ರು ಗ್ಯಾಲರಿ ಕೊಡ್ತಾ ಇದ್ದೀಯಾ ಅಂತ. ನಾನು ಗ್ಯಾಲರಿಗೆ ಇಷ್ಟವರೆಗೆ ಟ್ರೈ ಮಾಡಿಲ್ಲ, ನೀನ್ ತಗೊಳ್ತೀಯ ಅಂತ. ನಮ್ದು ಅಂದ್ರೆ ಅವ್ರಿಗೆಲ್ಲ ಒಂದೊಂದು ಸ್ಪೆಷಲೈಸೇಷನ್, ನನ್ನ ಸ್ಪೆಷಲೈಸೇಷನ್ಗೆ ಅದು ಸರಿ ಹೋಗಿಲ್ಲ. ಬಟ್ ಯುವರ್ ವರ್ಕ್ ಇಸ್ ವೆರಿ ಗುಡ್, ಯು ಟ್ರೈ ಅದರ್ ಸ್ಟುಡಿಯೋಸ್ ಅಂತ ಹೇಳಿದೆ. ಆದ್ರೆ ಅಷ್ಟೊತ್ತಿಗೆ ಕೋವಿಡ್ ಬಂದಾಯ್ತು, ನಂದು ಮಾಡರ್ನ್ ಆರ್ಟ್ ಅಲ್ಲಿಗೆ ಬಂದಾಯ್ತು. ಇನ್ನು ಒಂದೆರಡು ವರ್ಷದಲ್ಲಿ ಪುನಃ ತಗೊಳ್ಲಿಕ್ಕೂ ಸಾಕು, ಬಿಕಾಸ್ ಮೈಂಡ್ ಇಸ್ ನಾಟ್ ಸ್ಟಿಲ್. ಏನಾದ್ರೂ ಮಾಡ್ಲೇಬೇಕಂತ ಆಗತ್ತೆ. ನಂದೀಗ ಬರವಣಿಗೆಯಲ್ಲಿ ನಾನು ಸಾಕಷ್ಟು ಬರ್ದಾಯ್ತು, ಇನ್ನು ಸಾಕುಂತಾಯ್ತು. ಹೊಸ್ತೇನಾದ್ರೂ ಶುರು ಮಾಡ್ಬೇಕು, ಆಗ ಪುನಃ ಇದು ಮಾಡ್ತೇನೆ. ಮತ್ತೆ AI ಸಹ ಹಾಕಿ ಮುಂಚೆ ಒಂದು ಕಾಮಿಕ್ಸ್ ತುಂಬಾ ಸಲ ಟ್ರೈ ಮಾಡಿದೆ, ಅದನ್ನ ಅನಿಮೇಷನ್ ಮಾಡ್ಬೇಕಂತ. 2004ರಲ್ಲಿ ಟೂನ್ ಬೂಮ್ ಅಂತ ಒಂದು ಸಾಫ್ಟ್ವೇರ್ ಕಲಿತು ಅದರಲ್ಲಿ ಒಂದು ಅನಿಮೇಷನ್ಗೆ ಟ್ರೈ ಮಾಡಿದೆ. ಅನಿಮೇಷನ್ ಈಸ್ ನಾಟ್ ಎನ್ ಈಸಿ ವರ್ಕ್. ಅದು ಮಾಡ್ಲಿಕ್ಕೆ ಒಂದೊಂದು ಫೀಚರ್ ಮಾಡ್ಲಿಕ್ಕೆ ಒಂದೊಂದು ಟೀಮ್ ಇರಬೇಕು, ಒಂದು ಟೀಮ್ನವರು ಒಟ್ಟಿಗೆ ಕೂತ್ಕೊಂಡು ಮಾಡಬೇಕು. ಅದು ಒಂದೊಂದು, ಯಾಕಂದ್ರೆ ಒಂದು ಚಿತ್ರ ಒಂದು ಮೂಮೆಂಟಿಗೆ, ಒಂದು ಸೆಕೆಂಡಿಗೆ 24 ಚಿತ್ರ ಬೇಕು. ಅಷ್ಟು ಚಿತ್ರ 24 ಅಲ್ಲದಿದ್ರೆ ಸಹ ನಾವು ಕಂಪ್ಯೂಟರ್ ಸಹಾಯದಲ್ಲಿ ಮಾಡ್ತಾ ಇದ್ದೇವೆ, ಸ್ವಲ್ಪ ಕಮ್ಮಿ ಮಾಡ್ಬೋದು. ಅಷ್ಟು ಮಾಡಿ ಒಂದು 10 ಸೆಕೆಂಡ್ ಇದ್ದು 10 ಸೆಕೆಂಡ್ ಇದು ಮಾಡ್ಬೇಕಾದ್ರೆ 240 ಚಿತ್ರ ಬೇಕು. ಕಮ್ಮಿಯಲ್ಲಿ ಒಂದು 15 ನಿಮಿಷದ ಹಾಗೆ ಬೇಕು. ಮಾಡ್ಲಿಕ್ಕೆ ಒಬ್ಬನಿಂದ ಆಗುವಂತ ಕೆಲಸ ಅಲ್ಲ ಅದು. ಸುಮಾರು ಒಂದು 3-4 ತಿಂಗಳು ತುಂಬಾ ಮಾಡಿ ಒಂದು 5 ನಿಮಿಷದ್ದು ಮಾಡಿದೆ, ಸಾಕಂತ ಆಯ್ತು. ಯಾಕಂದ್ರೆ ಭಾರಿ ಕಷ್ಟ ಉಂಟು. ಎಲ್ಲಿಂದ ಅದಕ್ಕೆ ಹಣ ಎಲ್ಲಿಂದ ಬರ್ತದೆ ಮತ್ತೆ ಗೊತ್ತಿಲ್ಲ, ಬಿಟ್ಟೆ. ಅದರ ನಂತರ ಮಂಡೂರಾಯ ಒಂದು 2-3 ವರ್ಷದ ಹಿಂದೆ ಒಂದು ಅನಿಮೇಷನ್ ಕಂಪನಿ ಅವರು ಕೇಳಿದ್ರು ನಾವು ಮಾಡ್ತೇವೆ ಅಂತ. ನಂದು ಮತ್ತೆ ಅವ್ರದ್ದು ಟರ್ಮ್ಸ್ ಇದ್ದು ಸೆಟಪ್ ಸರಿ ಆಗ್ಲಿಲ್ಲ, ಸೊ ಅದು ಬಿಟ್ಟು. ಈಗ ಪುನಃ ಇನ್ನೊಬ್ರು ಯಾರು ಟ್ರೈ ಮಾಡ್ತಾ ಇದ್ದಾರೆ, ನಿಮ್ಮ ಟರ್ಮ್ಸ್ ಸರಿಯಾ ಓಕೆ ಮಾಡ್ತೇವೆ ನಾವು ಅಂತ. ನೋಡ್ಬೇಕು ಈಗ ಅನಿಮೇಷನ್. ಆದ್ರೆ ಸದ್ಯಕ್ಕೆ AI ಅಂತ ಬಂದು AI ಅಲ್ಲಿ ಅನಿಮೇಷನ್ ನಾವೇ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಸುಲಭ ಅಲ್ಲ, ಅದಕ್ಕೂ ಅದ್ರ ಬೆಂತ ಆಗ್ಬೇಕು. ಮತ್ತೆ AI ಚೀಪ್ ಅಲ್ಲ, ಅದಕ್ಕೆ ಹಣ ಕಟ್ಟಬೇಕು. ನಮ್ಗೆ ಸ್ಯಾಂಪಲ್ ಎಲ್ಲ ಸ್ವಲ್ಪ ಮಾಡಿ ಕೊಡ್ತಾರೆ, ನಮ್ಗೆ 5 ನಿಮಿಷದ ಮಾಡ್ಬೇಕು ಹೇಳಿದ್ರೆ ಆಗುದಿಲ್ಲ. ಮತ್ತೆ ಯೂಟ್ಯೂಬಿಗೆ ಕೂಡ ಹೇಳಿದ್ರೆ ಯೂಟ್ಯೂಬ್ನವರು ಅನಿಮೇಷನ್ AI ಇದು ತಗೊಳ್ತಾರೆ, ಹಣ ಮಾಡ್ತಾರೆ, ನಮ್ಗೆ ಕೊಡೋದಿಲ್ಲ. ಸೊ ಆ ರೀತಿಯಲ್ಲಿ ಅದರದೆಲ್ಲ ಚಿಂತನೆ ನಡೀತಾ ಉಂಟು. ಸಾಧಾರಣ ನೆಕ್ಸ್ಟ್ ಇಯರ್ ಹೊತ್ತಿಗೆ ನಾನು ನನ್ನ ಎಲ್ಲ ಬರವಣಿಗೆ ಮತ್ತೆ ಇದರಿಂದೆಲ್ಲ ಫ್ರೀ ಆಗ್ತೇನೆ, ಹಾಗೆ ಏನಾದ್ರು ಮಾಡ್ಬೇಕಂತ ಇದ್ದೇನೆ. ಮತ್ತೆ ನಿಮ್ಮ ಬ್ರದರ್ಸ್ ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ ಒಂದು 2 ಮಾತು ಹೇಳಿ. ಮತ್ತೆ ನಿಮ್ಮ ಮಕ್ಕಳ ಬಗ್ಗೆ. ಇವತ್ತು ನೀವು ಅಜ್ಜ ಆಗಿದ್ದೀರಿ ಅಧಿಕೃತವಾಗಿ, ಅದಕ್ಕೂ ಅಭಿನಂದನೆಗಳು. ಅದರ ಬಗ್ಗೆ ಹೇಳಿ ಸರ್. ನಂಗೆ 2 ತಮ್ಮಂದಿರಿದ್ದಾರೆ. ಒಬ್ಬ ತಮ್ಮ ಜಯರಾಮ್ ಶೆಟ್ಟಿ ಅಂತ ಚಾರ್ಟರ್ಡ್ ಅಕೌಂಟಾಗಿ ಮಂಗಳೂರಿನಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ಇನ್ನೊಬ್ಬ ತಮ್ಮ ಅವರು ಫಾರಿನ್ನಲ್ಲಿದ್ದಾರೆ, ಗಲ್ಫ್ನಲ್ಲಿ. ಅವರು ಒಳ್ಳೆ ಕೆಲಸದಲ್ಲಿದ್ದಾರೆ. ಮತ್ತೆ ಮಂಗಳೂರಿನಲ್ಲಿ ಒಳ್ಳೆ ಬಿಸ್ನೆಸ್ ಎಲ್ಲ ನಡೀತಾ ಉಂಟು. ಮತ್ತೆ ತಂಗಿ ಪಣಂಬೂರಿನಲ್ಲಿದ್ದಾರೆ. ಅವರ ಮಿಸ್ಟರ್ ಮಂಗಳೂರು ಕೋರ್ಟ್ನಲ್ಲಿದ್ರು. ಮತ್ತೆ ಅವರ ಮಕ್ಕಳೆಲ್ಲ ಒಳ್ಳೆ ಸೆಟಪ್ ಆಗಿದ್ದಾರೆ, ಎಲ್ಲ ಬೆಂಗಳೂರಿನಲ್ಲಿದ್ದಾರೆ. ನನ್ನ ಮಗ ಸಹ ಎರಿಕ್ಸನ್ ಅಂತ ಕಂಪನಿಯಲ್ಲಿ ಬೆಂಗಳೂರಿನಲ್ಲಿ ಇದ್ದಾನೆ, ಇಂಜಿನಿಯರಿಂಗ್ ಮಾಡಿ. ಮಗಳು ಮದುವೆಯಾಗಿ CA ಆಫೀಸ್ನಲ್ಲಿ ಅವರಿಗೆ ಮ್ಯಾನೇಜರ್ ಆಗಿದ್ದಾರೆ. ಸೊ ಇದು ನಂದು ಇಷ್ಟು ಕತೆ. ಈಗ ನಿಮ್ಮ ಮಕ್ಕಳು, ಒಬ್ಬ ಮಗ ಬೆಂಗಳೂರಲ್ಲೇ ಇದ್ದಾರೆ, ಬೆಂಗಳೂರಿನಲ್ಲಿ ಎರಿಕ್ಸನ್ ಅಂತ ಕಂಪನಿಯಲ್ಲಿ ಇದ್ದಾರೆ. ಕಂಪನಿ. ಅವರಿಗೂ ಚಿತ್ರದ ಬಗ್ಗೆ ಆಸಕ್ತಿ ಇದೆಯಾ? ಚಿತ್ರದ ಬಗ್ಗೆ ಅವರಿಗೆ ಆಸಕ್ತಿ ಬಿಟ್ಟಿಲ್ಲ, ಅವರು ಓದ್ತಾರೆ ತುಂಬಾ. ಈಗ ನಾನು ಬರವಣಿಗೆಯಲ್ಲಿ ಸಪೋಸ್ ನನಗೆ ಏನಾದ್ರು ಡೌಟ್ ಬಂದ್ರೆ ಮಗನಿಗೆ ಕೇಳ್ತೇನೆ. ಅವನದು ಎಕ್ಸ್ಟ್ರಾ ನಾಲೆಜ್ ತುಂಬಾ ಇದೆ, ಅವನು ನನಗೆ ಸಜೆಸ್ಟ್ ಮಾಡ್ತೇನೆ, ಹಾಗಲ್ಲ ಹೀಗೆ ಅಂತ ಅವ್ರು ನನಗೆ ಹೇಳ್ತೇನೆ. ಏನಾದ್ರು ನನಗೆ ಟೆಕ್ನಿಕಲ್ ಏನಾದ್ರು ತೊಂದರೆ ಬಂದ್ರೆ ಅಥವಾ ನನಗೆ ಡೌಟ್ ಬಂದ್ರೆ ಅವನ ಹತ್ರ ಕೇಳ್ತೇನೆ. ಅಥವಾ ಏನಾದ್ರು ರೆಫರೆನ್ಸ್ಗೆ ನನಗೆ ಟೈಮ್ ಸಿಗ್ಲಿಲ್ಲ, ನೋಡಪ್ಪ ನೀನು ಸ್ವಲ್ಪ ನೋಡು ಅಂತ.
ಮತ್ತೆ ಆರ್ಟ್ ನಲ್ಲಿ ಮಗಳಿಗೆ ಇಂಟ್ರೆಸ್ಟ್ ಇತ್ತು, ಆದ್ರೆ ಡೆವಲಪ್ ಮಾಡಲಿಲ್ಲ ಅವಳು. ಸೊ ಏನು ಅವರಿಗೆ ಅಂತ ಇಂಟ್ರೆಸ್ಟ್ ಇಲ್ಲ, ಓದುವ ಇಂಟ್ರೆಸ್ಟ್ ಇದೆ, ಆದ್ರೆ ನನ್ನ ವರ್ಕ್ ಓದುವುದಿಲ್ಲ. ಅವರು ಕನ್ನಡದಲ್ಲಿದೆ, ಅವರಿಗೆ ಕನ್ನಡ ಬರೋದಿಲ್ಲ. ಅವ್ರದ್ದು ಓದು ಬರಹ ಆದದ್ದು ಮರಾಠಿ ಇಲ್ಲಿ ಮುಂಬೈಯಲ್ಲಿ, ಮರಾಠಿ ಸಹ ಬರುದಿಲ್ಲ, ಅವ್ರು ಇಂಗ್ಲಿಷ್ ಮೀಡಿಯಂ ಕಲ್ತ್ಕೊಂಡವರು. ಮಗ ಸ್ವಲ್ಪ ಕನ್ನಡ ಮಾತನಾಡ್ತಾನೆ ಕಾಣ್ತದೆ ಈಗ, ಮಗಳಿಗಂತೂ ಕನ್ನಡ ಬರುದಿಲ್ಲ. ನಿಮ್ಮ ಮಿಸ್ಸಸ್ಸು ಕಾಸರಗೋಡ್ನವರು? ಕಾಸರಗೋಡು ಹೇಳಿದ್ರೆ ನಮ್ದು ಡಿಸ್ಟ್ರಿಕ್ಟ್ ಕಾಸರಗೋಡು. ಹ್ಮ್. ನಿಮ್ಗೆ ನಿಮ್ಗೆ ಗೊತ್ತಿರ್ಬೋದು, ನೀವು ಮಂಗಳೂರಿನವರೇ. ಕಾಸರಗೋಡಿಂದ ನಾರ್ತ್ ನಲ್ಲಿ ಕುಂಬ್ಳೆಯಿಂದ ಈಚೆಗೆಲ್ಲ ನಮ್ಮ ಕಾಸರಗೋಡು ಪ್ರಾಪರ್ ನಿಂದ ನಂತರ ಮಲಯಾಳಂ ಅವರು ಪ್ರಾಪರ್ ಶುರು ಆಗ್ತದೆ. ಅದಕ್ಕಿಂತ ಈಚೆ ಕುಂಬ್ಳೆಯಿಂದ ಶುರು ಆಗ್ತದೆ. ಕುಂಬ್ಳೆಯಿಂದ ತಲಪಾಡಿ ಅಂತ ಉಂಟು ಬಾರ್ಡರ್, ಅಲ್ಲಿ ತನಕ ಊರಿನವರೇ. ಸೊ ಇವರು ಅಲ್ಲಿಯವರು ಸಹ ಕಾಸರಗೋಡಿನವರು ಆಗ್ತದೆ. ಇವರು ಮಲಯಾಳಂ ಎಲ್ಲ ಬರೋದಿಲ್ಲ, ನನ್ನ ಹೆಂಡತಿಗಂತೂ ಬರೋದಿಲ್ಲ, ಅವರು ತಮ್ಮದೇ ಕೆಲವೇ ಬರ್ಬೋದು. ಸೊ ಅವರು ಕನ್ನಡಿಗರೇ, ಶಾಲೆ ಕಲಿಯಲಿಕ್ಕೆ ಗಣಪತಿಗೆ ಬರ್ತಿದ್ದದ್ದು ಹಾಗೆ. ನೀವು ಮುಂಬೈಲಿ ಇರುವಾಗ ಈ ಪ್ರತಾಪ್ ಮಲ್ಲಿಕ್ ಅವರನ್ನೆಲ್ಲ ಭೇಟಿಯಾಗಿದ್ದೀರಾ? ಹೌದು, ಮತ್ತು ನೀವು ಸರ್ಕಲ್ ನಲ್ಲಿ ನಾನು ಆಗಾಗ ಅಲ್ಲಿ ಅವರದ್ದು ಆಫೀಸು ಟಿಂಕಲ್ ಇದ್ದ ಆಫೀಸು, ಟಿಂಕಲ್ ಮತ್ತು ಅಮರ್ ಚಿತ್ರ ಆಫೀಸು ಮಹಾಲಕ್ಷ್ಮಿ ಎಂಬಲ್ಲಿ ಇತ್ತು ಆಗ. ಸೊ ಮಹಾಲಕ್ಷ್ಮಿಗೆ ಆಗಾಗ ನಾನು ಅಲ್ಲಿ ಹೋಗ್ಬೇಕಿತ್ತು ಚಿತ್ರ ಕೊಡ್ಲಿಕ್ಕೆ. ಯಾಕಂದ್ರೆ ಈಗೆಲ್ಲ ನಾವು ಚಿತ್ರ ಎಲ್ಲ ಮಾಡಿದ್ವಿ, ಎಂತ ಮಾಡಿದ್ರು ಫೈನಲ್. ನಾನು ಇವನ್ ನಂದು ತುಂತುರು ಪುಸ್ತಕ ಸಹ ಆ ಟೈಮ್ನಲ್ಲಿ ನಂದು CD ಅಲ್ಲಿ ಹೋಗ್ತಾ ಇತ್ತು. ಈಗ ನನ್ನ ವರ್ಕ್ ಎಲ್ಲ ಖಾಲಿ ನೆಟ್ ನಲ್ಲಿ ಹೋಗ್ತಾ ಉಂಟು, ಇಂಟರ್ನೆಟ್ ನಲ್ಲಿ ಪೂರ ಎಷ್ಟು MB ಆಗಲಿ ಎಷ್ಟು GB ಆಗಲಿ ಅದು ನೆಟ್ ನಲ್ಲಿ ಹೋಗ್ತದೆ. ಆಗೆಲ್ಲ ನಾವು ಕಾಮಿಕ್ಸ್ ಮಾಡಿದ್ರೆ ಕೈಯಲ್ಲಿ ಕೊಂಡೋಗಿ ಕೊಡ್ಬೇಕು ಅದನ್ನು. ಸೊ ಅಲ್ಲಿ ಹೋಗುವಾಗ ಒಬ್ಬೊಬ್ಬರದೇ ಪರಿಚಯ ಆಗ್ತಿತ್ತು. ಹಲ್ಬೆ, BB ಹಲ್ಬೆ ಅಂತ, ವಸಂತ್ B ಹಲ್ಬೆ, ಅವರೆಲ್ಲ ಒಳ್ಳೆ ಕಾಮಿಕ್ಸ್ ಆರ್ಟಿಸ್ಟ್ಗಳಾಗಿತ್ತು. ರಾಮ್ ಗೋಯರ್ಕರ್ ಅಂತ ಇದ್ರು, ಪ್ರತಾಪ್ ಮಲ್ಲಿಕ್ ತುಂಬಾ ಸೀನಿಯರು. ಅದರ ನಂತರ ಕದಂ ಅಂತ ಇದ್ರು. ಸೊ ಇವರದೆಲ್ಲ ಒಬ್ಬೊಬ್ಬರದೇ. ಕದಂ ಪೂನಾದಲ್ಲಿ ಸೆಟ್ ಆಗಿದ್ದು, ಯಾವತ್ತೋ ಒಮ್ಮೆ ಭೇಟಿ ಆಗೋದಷ್ಟೇ. ಸೊ ಹೀಗೆಲ್ಲ ಪರಿಚಯ ಹಾಯ್ ಅಷ್ಟೇ, ನಿಕಟವಾಗಿ ಅಂತದಲ್ಲ, ನೋಡಿ ಇದು ಭೇಟಿಯಾಗಿ. ನಿಮಗೆ ಬರವಣಿಗೆ, ಓದು, ಕಾಮಿಕ್ಸ್ ರೈಟಿಂಗ್ ಎಲ್ಲ ನಿಮ್ಮ ವೈವಿಧ್ಯಮಯ ನಿಮ್ಮ ಆಸಕ್ತಿಗಳಿದೆ. ನಿಮಗೆ ಹೆಚ್ಚು ತೃಪ್ತಿ ಕೊಟ್ಟದ್ದು ಯಾವುದು? ಸತ್ಯ ಹೇಳಬೇಕಾದ್ರೆ ನನಗೆ ಬರವಣಿಗೆ, ಕ್ರಿಯೇಟಿವ್ ರೈಟಿಂಗ್ ಬೇಕು. ನನಗೆ ಇಷ್ಟ ಆಗೋದು ಕ್ರಿಯೇಟಿವ್ ರೈಟಿಂಗ್. ತರಂಗದಲ್ಲಿ ಇಷ್ಟವಾಗಿ ಬರ್ತದ್ದು ನನಗೆ ಪ್ರಬಂಧ. ನನಗೆ ಅದರಲ್ಲಿ ವಿಶೇಷ ಇದು ಅಭಿಮಾನ ಇಲ್ಲ ಅದರಲ್ಲಿ. ಇದ್ರೆ ನಾನು ಓದಿ ಬರ್ತದ್ದು ಓಕೆ, ತುಂಬಾ ಓದ್ತೇನೆ, ಅದಕ್ಕೆ ಬರ್ತೇನೆ. ಆದ್ರೆ ನನಗೆ ಕ್ರಿಯೇಟಿವ್ ರೈಟಿಂಗ್ ಬೇಕು. ಯಾವತ್ತು ನಾನು ಹೇಳಿದಲ್ಲ 80ರಲ್ಲಿ ನಾನು ಕತೆ ಬರ್ತದುಂಟಲ್ಲ, ಆ ಖುಷಿ ನನಗೆ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ಸೊ ಮೇ ಬಿ ಐ ವಿಲ್ ಗೆಟ್ ಬ್ಯಾಕ್ ಟು ರೈಟಿಂಗ್ ಎ ನಾವೆಲ್. ದ್ಯಾಟ್ ವಿಲ್ ಗಿವ್ ಮಿ ಮೋರ್ ಹ್ಯಾಪಿನೆಸ್. ಅದು ನನಗೆ ತುಂಬಾ ಜಾಸ್ತಿ ಖುಷಿ ಆಗುತ್ತೆ. ಮತ್ತೆ ಕಾಮಿಕ್ಸ್ ಬರೀತೇನೆ, ಕಾಮಿಕ್ಸ್ ನಲ್ಲೂ ಸಾಕಷ್ಟು. ಆದ್ರೆ ಕಥೆದು ಟೈಪೇ ಬೇರೆ, ಅದು ಜನರು ಬೇರೆ. ಅದು ಕನ್ನಡದಲ್ಲೇ ಬರೆಯುವುದು ನೀವು? ಇಲ್ಲ, ನಾನು ಕಾಮಿಕ್ಸ್ ತುಂತುರಿಗೆ ಬರೆಯುವಾಗ ಕನ್ನಡದಲ್ಲಿ ಬರೀತಾ ಇದ್ದೆ. ಈ ಕತೆ, ಕಾದಂಬರಿ, ಕತೆ ಇನ್ನು ಇಷ್ಟವರೆಗೆ ಬರೆದದ್ದು 1-2 ಮಾತ್ರ ಪಬ್ಲಿಷ್ ಆದದ್ದು ಕನ್ನಡದಲ್ಲಿ. ಬರ್ದದ್ದು ಜಾಸ್ತಿ ಇಲ್ಲ, ಬರ್ದದ್ದು ತುಂಬಾ ಕಮ್ಮಿ. ಬರಿಬೇಕು ಅಂತ ಆಸೆ ತುಂಬಾ ಉಂಟು, ವಿಷಯ ಸಹ ತುಂಬಾ ಉಂಟು ನನಗೆ. ಆದ್ರೆ ಕತೆ ಬರೆಯುವುದು ತುಂಬಾ TDS ವರ್ಕ್. ಅದು ಹೀಗೆ ಬರೋದಲ್ಲ, ಅದ್ರ ಬಗ್ಗೆ ಒಂದೊಂದು ಇದ್ರ ಬಗ್ಗೆ ಆಲೋಚನೆ ಮಾಡಿ ಬರಿಬೇಕು. ಮತ್ತೆ ತಲೆಯಲ್ಲಿ ಅದೇ ತಿರುಗ್ತದೆ. ನೀವು ಅದು ಒಂದು ಕತೆ ಸ್ಟಾರ್ಟ್ ಮಾಡಿ ಮುಗಿಸೋ ತನಕ ನಿಮ್ಮ ತಲೆ ಅದರಲ್ಲೇ ಇರೋದು, ನೀವು ಬೇರೆ ಏನಾದ್ರು. ಸೊ ಅಂಥದ್ದು ಅದಕ್ಕೆ ಸಾಕಷ್ಟು ಸಮಯ ಬೇಕು. ಇನ್ನು ಈ ನೆಕ್ಸ್ಟ್ ಇಯರ್ ನಿಂದ ನಾನು ಫ್ರೀ ಮಾಡಿದ್ರೆ ಬರುತ್ತೆ. ನನಗೊಂದು ನಾವೆಲ್ ಬರೀಬೇಕು ಅಂತ ತುಂಬಾ ಆಸೆ ಉಂಟು. ಮತ್ತೆ ನೀವು ಮಕ್ಕಳ ಸಾಹಿತ್ಯ, ಮಕ್ಕಳ ಸೈಕಾಲಜಿ, ಈಗಿನ ಜನ್ಜಿ ಇದರಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ? ಈಗಲೂ ಕಾಮಿಕ್ಸ್ ಓದೋರು ಇದ್ದಾರೆ. ನೀವು ಮಕ್ಕಳ ಸಾಹಿತ್ಯದಲ್ಲಿ ಪರಿಣತರು, ಅದರಲ್ಲಿ ಏನು ಬದಲಾವಣೆ ಕಾಣ್ತಾ ಇದೆಯಾ? ಕಾಮಿಕ್ಸ್ ಈಗ ನಾನು ಹೇಳಿದಲ್ಲ, ಮಕ್ಕಳು ಮಾತ್ರ ಓದೋದು ಕನ್ನಡದಲ್ಲಿ ಅಂತ. ಆದ್ರೆ ಈಗ ದೊಡ್ಡವರು ಸಹ ಓದ್ತಾರೆ. ಕಾಮಿಕ್ಸ್ ಚೇಂಜ್ ಆಗಿದೆ. ಅಮರ್ ಚಿತ್ರಕಥಾ ಪಾಪ್ಯುಲರ್ ಆದದ್ದು ಪೌರಾಣಿಕ ಕಥೆಗಳಲ್ಲಿ, ಅಮರ್ ಚಿತ್ರಕಥೆ. ಯಾಕಂದ್ರೆ ಅವತ್ತು ಫುಲ್ ಅವರ ಥೀಮೇ ಹಾಕಿತ್ತು. ಆದ್ರೆ ಈಗ ಅದು ನಡೆಯುವುದಿಲ್ಲ. ಈಗ ಯಾರಿಗೆ ಅಷ್ಟು ಆ ಕಾಮಿಕ್ಸ್ ಇಷ್ಟ ಇಲ್ಲ. ಇದ್ರೂ ಸಹ ಅದಕ್ಕೆ ಸ್ವಲ್ಪ ಇದು ಬೇಕು. ಯಾಕಂದ್ರೆ ಈಗ ಭೀಮ ಅದೆಲ್ಲ ಕ್ಯಾರೆಕ್ಟರ್ ಬಂತು,
ಪೌರಾಣಿಕ ಕ್ಯಾರೆಕ್ಟರ್ ಹೆಸರು ಮಾತ್ರ, ಇವರು ಅದನ್ನು ಬೇರೆ ಟ್ವಿಸ್ಟ್, ಮಾಡರ್ನ್ ಟ್ವಿಸ್ಟ್, ಅದು ಅಂಥದ್ದು ಖುಷಿ ಆಗ್ತದೆ. ಮತ್ತೆ ಸೂಪರ್ ಮ್ಯಾನ್ ಬ್ಯಾಟ್ ಮ್ಯಾನ್ ಇದೆಲ್ಲ ಅದು ಸಹ ಹಾಗೆ, ಅದರಲ್ಲಿ ತುಂಬಾ ವೇರಿಯೇಷನ್ ಬರ್ತದೆ. ಮತ್ತೆ ಚಿತ್ರದಲ್ಲಿ ಮುಂಚಿನ ಕಾಲದ ಚಿತ್ರ ಬೇರೆ, ಈಗ ಮಾಂಗಾ ಅಂತ ಚಿತ್ರ ಬಾರಿ ಫೇಮಸ್ ಆಗ್ತಾ ಉಂಟು. ಬೇರೆ ಜಪಾನಿ ಮೂಲದ್ದು ಮಾಂಗಾ ಕಾಮಿಕ್ಸ್ ಅಂತ. ನನಗೆ ನೆನ್ಪುಂಟು 1973ರಲ್ಲಿ ಪ್ರಜಾಮತದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಒಬ್ಬ ಜಪಾನಿನ ಹುಡುಗ, ಆ ಟೈಮಲ್ಲಿ PS ಆಚಾರ್ಯನ ಒಂದು ಇನ್ಷಿಯಲ್ ನೆನಪಿಲ್ಲ, ಆಚಾರ್ಯ ಅಂತ ಬೆಂಗಳೂರಿನಲ್ಲಿ ಅವ್ರದ್ದು ಕಲಾ ಶಿಕ್ಷಣ ಇದ್ದಿತ್ತು, ನಿಮ್ಗೆ ಗೊತ್ತಿರಬಹುದು. ಆ ಜಪಾನಿ ಹುಡುಗ ಅಲ್ಲಿ ಬಂದು ಕಾರ್ಟೂನಿಂಗ್ ಕಲ್ತುಕೊಂಡು ಹೋಗಿದ್ದ ಅಂತ ಒಂದು ಪೇಪರ್ ನಲ್ಲಿ ಬಂದಿತ್ತು. ಈಗ ಏನಾಗಿದೆ ಹೇಳಿದ್ರೆ, ಜಪಾನ್ನಲ್ಲಿ ಕಾರ್ಟೂನ್ ಅವರದ್ದು ಒಂದು ಕಾಮಿಕ್ಸ್ ಸ್ಟೈಲ್ ಎಷ್ಟು ಡೆವಲಪ್ ಆಗಿ ಹೇಳಿದ್ದಾರೆ, ಎಲ್ಲರೂ ಅದನ್ನು ಕಾಪಿ ಹೊಡಿತಾ ಇದ್ದಾರೆ. ಮಾಂಗಾ ಅಂತ ಎಲ್ರಿಗೂ ಅಂಥದ್ದು ಕಾಮಿಕ್ಸ್ ಖುಷಿ ಆಗುತ್ತೆ. ಇವನು ಎಲ್ಲಿವರೆಗೆ ಹೇಳಿದ್ರೆ ಬ್ಯಾಟ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಸಹ ಅದೇ ಶೈಲಿಯಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿ. ಸೊ ಇದೆಲ್ಲ ಬದಲಾವಣೆ ಆಗ್ತಾ ಇರ್ತದೆ. ಒಂದೊಂದು ಕಾಲದಲ್ಲಿ ಒಂದೊಂದು ಖುಷಿ ಆಗ್ತದೆ, ಜನರಿಗೆ ಚೇಂಜ್ ಆಗ್ತದೆ. ನೀವು ಕಾಮಿಕ್ಸು, ಸಾಹಿತ್ಯ, ಬರಹ ಎಲ್ಲ ಇರುವ ಕಾರಣ ಗ್ರಾಫಿಕ್ ಕಾದಂಬರಿಗಳನ್ನು ಬರೆಯುವ ಆಸಕ್ತಿ ಇದೆ. ಅದರ ಸಾಧ್ಯತೆಗಳು ಎಷ್ಟಿದೆ? ನೋಡಿ, ಕಾಮಿಕ್ಸ್ ಮತ್ತು ಗ್ರಾಫಿಕ್ಸ್ ಗ್ರಾಫಿಕ್ಸ್ ನಾವೆಲ್ ಜಾಸ್ತಿ ಡಿಫರೆನ್ಸ್ ಇಲ್ಲ. ಇಷ್ಟೇ ಹೇಳಿದ್ರೆ ಕಾಮಿಕ್ಸ್ ನಲ್ಲಿ ಡೈಲಾಗ್ ಕಮ್ಮಿ, ಗ್ರಾಫಿಕ್ಸ್ ನಾವೆಲ್ ನಲ್ಲಿ ಡೈಲಾಗ್ ಜಾಸ್ತಿ. ಡೈಲಾಗ್ಗಿಂತ ಏನ್ ಹೇಳ್ತಾರೆ, ಸಂಭಾಷಣೆಗಿಂತ ಜಾಸ್ತಿ ಅದ್ರದ್ದು ಇದುಂಟಲ್ಲ, ವಿವರಣೆ ಅಲ್ಲ, ಅದು ಜಾಸ್ತಿ ಇರ್ತದೆ. ಬರಹ ಜಾಸ್ತಿ, ಕಾಮಿಕ್ಸ್ ನಲ್ಲಿ ಬರಹ ಕಮ್ಮಿ. ಯಾಕಂದ್ರೆ ಒಂದು ಕಾಲದಲ್ಲಿ ಟಿಂಕಲ್ ನಲ್ಲೆಲ್ಲ ಅವರದು ಮಿನಿಮಮ್ ಡೈಲಾಗ್ ಅಂತ, ಎಷ್ಟು ಸಾಧ್ಯ ಉಂಟು ಅಷ್ಟು ಕಮ್ಮಿ ಡೈಲಾಗ್. ಸೊ ಅದು ಬದಲಾವಣೆ, ಈಗ ಡೈಲಾಗ್ ಜಾಸ್ತಿ ಬೇಕು. ಸೊ ಅದೇ ಗ್ರಾಫಿಕ್ಸ್ ನಾವೆಲ್ ಇರ್ತಾ ಇತ್ತು. ಸೊ ಗ್ರಾಫಿಕ್ಸ್ ನಾವೆಲ್ಸ್ ಓಕೆ, ಇಟ್ ಇಸ್ ಪಾಸಿಬಲ್. ಪ್ರಾಬ್ಲಮ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಬಟ್ maybe with the AI it is possible. Maybe I will get into it. ಅದರದ್ದು ರೆಮ್ಯುನರೇಷನ್ ಅಥವಾ ರಿಟರ್ನ್ ಎಷ್ಟು ಸಿಗ್ತದೆ ಅಂತ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಗ್ರಾಫಿಕ್ ಎಷ್ಟು ಜನ ಓದ್ತಾರೆ ಅಂತ ಆ ಲೆಕ್ಕದಲ್ಲಿ ಗೊತ್ತಿಲ್ಲ, ನೋಡ್ಬೇಕಷ್ಟೇ. ನಿಮ್ಮ ಈ ಯುವ ಬರಹಗಾರರಿಗೆ ಅಥವಾ ಯುವ ಚಿತ್ರಗಾರರಿಗೆ ಅಥವಾ ಯುವ ಕಾಮಿಕ್ಸ್ ರೈಟರ್ಸಿಗೆ ನಿಮ್ಮ ಸಂದೇಶವೇನು? ಸಂದೇಶ ಹೇಳಿದ್ರೆ ಮೊದಲು ನಾನು ಯಾರಿಗಾದ್ರೆ ನನ್ನ ಸಪೋಸ್ ನನ್ನ ಮಕ್ಕಳು ಬಂದು ನಾನು ಕಾಮಿಕ್ಸ್ ಬರೀತಾ ಅಥವಾ ಚಿತ್ರ ಬರೀತೇನೆ ಅಂತ ಹೇಳಿದ್ರೆ ಮೊದಲು ಹೇಳುದು ಬೇಡಪ್ಪ ಅಂತ. ಯಾಕಂದ್ರೆ ಅಷ್ಟು ಶ್ರಮ ನೀವು ಅದಕ್ಕೆ ಕೊಡ್ಲಿಕ್ಕೆ ತಯಾರಿದ್ರೆ ಮಾತ್ರ ಯು ಕ್ಯಾನ್ ರೀಪ್ ಪ್ರಾಫಿಟ್ಸ್. ಜಸ್ಟ್ ಒಂದು ಆಸಕ್ತಿ ಇದೆ ಸಾಲದು. ಅದು ಇದರಲ್ಲ, ಯಾವುದೇ ಫೀಲ್ಡ್ ನಲ್ಲಿ ಆಗಲಿ ನಿಮ್ಗೆ ಅಂಥದ್ದೊಂದು ಆಸಕ್ತಿ ಅಂತ ಇದ್ದಿದ್ರೆ, ಪ್ರೆಷರ್ ಇದ್ದಿದ್ರೆ, ನೀವು ಮಾಡ್ಬೇಕಂತ ಒಂದು ಉಮೇದಿದ್ರೆ ಆಗ್ಲಿ ಸಕ್ಸಸ್ ಸಾಧ್ಯ. ಬೇರೆಯವರಿಗೆ ಒಳ್ಳೆ ಇದುಂಟು, ಇನ್ಕಮ್ ಉಂಟು, ಇದು ಉಂಟು, ನಮ್ಗೆ ಚಿತ್ರ ಮಾಡಿದ್ರೆ ಎಷ್ಟು ಸಿಗ್ಬೋದು, ಆ ಲೆಕ್ಕದಲ್ಲಿ ನೀವು ಹೋದ್ರೆ ನೀವು ಸಕ್ಸಸ್ ಆಗುದಿಲ್ಲ. ನಿಮ್ಗೆ ಅಷ್ಟು ಅದಕ್ಕೆ ಅಂದ್ರೆ ಗೆಸ್ಟೇಷನ್ ಪೀರಿಯಡ್ ಹೇಳ್ತಾರೆ, ನೀವು ಅಷ್ಟು ಶ್ರಮ ಕೊಟ್ಟು ನೀವು ಕಲ್ತು ಇದು ಮಾಡಿದ್ರೆ ಹೇಗಿದ್ರೆ ಮಾತ್ರ ನಿಮ್ಗೆ ಅದರಲ್ಲಿ 4 ಹಣ ಹುಟ್ಟಿಸಲಿಕ್ಕೆ ಸಾಧ್ಯ. ಸೊ ದಟ್ ಈಸ್ ಮೈ ಮೆಸೇಜ್. ಫಸ್ಟ್ ಆಫ್ ಆಲ್ ಒಳ್ಳೆದು ಕಲಿಯಿರಿ, ಯು ಕ್ಯಾನ್ ಗೆಟ್ ಫಾರ್ ಬೆಟರ್. ಓಕೆ, ಧನ್ಯವಾದಗಳು ನಿಮ್ಮ ಮಾತುಕತೆಗೆ. ನೀವು ಪ್ರಥಮವಾಗಿ ನಮಗೊಂದು ವಿಡಿಯೋ ಸಂದರ್ಶನ ಕೊಟ್ಟದ್ದಕ್ಕೆ. ನೀವು ಬೆಂಗಳೂರಿಗೆ ಬರ್ತಾ ಇರ್ತೀರಿ ಮಗನನ್ನು ನೋಡ್ಲಿಕ್ಕೆ, ಆಗ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ವಿಡಿಯೋ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟವಾದರೆ ನಮ್ಮ ಚಾನೆಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ.